ನಮಸ್ಕಾರ. ನಾನು ಸಿ ಬಿ ರಂಗನಾಥ್. ಪ್ರೀತಿ ಮಕ್ಕಳೇ, ನೀತಿಕತೆ ಸಂಖ್ಯೆ 508. ಇವತ್ತಿನ ಕತೆ ಅನಂತ ಪದ್ಮನಾಭ ವೃತ್ತ. ಮಕ್ಕಳೇ, ಯಾಕೆ ಈ ವೃತ್ತದ ಕತೆ ಹೇಳ್ತಿದ್ದಾರೆ ಅಂತೀರೋ ನೋಡಿ. ನಾವು ಭಾರತೀಯರಪ್ಪ. ನಮಗೆ ನಮ್ಮ ಧರ್ಮ, ಸಂಸ್ಕೃತಿ, ಆಚಾರ, ವಿಚಾರ ಇವೆಲ್ಲ ಗೊತ್ತಿರಬೇಕು. ಹಬ್ಬ ಹರಿದಿನಗಳು ಗೊತ್ತಿರಬೇಕು. ಹಾಗಾಗಿ ಅದಕ್ಕೆ ಈ ಅನಂತ ಪದ್ಮನಾಭ ವೃತ್ತದ ಕಥೆಯನ್ನು ನಿಮಗೆ ಹೇಳ್ತಾ ಇದ್ದೀನಿ. ಈ ನೈಮಿಷಾರಣ್ಯದಲ್ಲಿ ಶೌನಕ ಮಹಾಮುನಿಗಳು ಒಂದು ದೊಡ್ಡ ಯಜ್ಞ ಮಾಡಿದರು. ಅದಕ್ಕಾಗಿ ಬಹಳ ಜನ ಋಷಿಮುನಿಗಳು ಸೇರಿದ್ದಾರೆ. ಯಾಗ ಸಾಂಗವಾಗಿ ನೆರವೇರಿತು. ಅಲ್ಲಿಗೇನಾಗಿದೆ, ವಿಶ್ರಾಂತಿ ತಗೊಳ್ತಾ ಇದ್ದಾರೆ ಋಷಿಮುನಿಗಳೆಲ್ಲ. ಏನೋ ಚರ್ಚೆ ನಡೀತಾ ಇದೆ. ಅಲ್ಲಿ ಸೂತ ಪುರಾಣಿಕರಿದ್ದರು. ಅವರು ಹೊಸ ಹೊಸ ವಿಷಯಗಳನ್ನು ಎಲ್ಲೆಲ್ಲೂ ಸಂಗ್ರಹಿಸ್ಕೊಂಬಂದು ಹೇಳ್ತಾ ಇದ್ರು. ಆಗ ಶೌನಕ ಮುನಿಗಳು ಕೇಳಿದರು, ಸೂತ ಪುರಾಣಿಕರೇ, ನಿಮಗೆ ಎಷ್ಟೆಷ್ಟೋ ಹೊಸ ಹೊಸ ವಿಷಯಗಳು, ಪೂಜಾ ವಿಧಾನ, ವ್ರತ ಆಚರಣೆ ಗೊತ್ತಿರುತ್ತೆ. ನೋಡಿ, ಭಗವಂತನನ್ನು ನಾವು ಹೇಗೆ ಬಳಸ್ಕೊಳ್ಬೋದು, ಯಾವ ವ್ರತ ಮಾಡೋದ್ರಿಂದ ಆತನನ್ನು ನಾವು ಬಳಸ್ಕೊಂಡು ನಮ್ಮ ಕಷ್ಟಕ್ಕೆ ನಾವು ಪರಿಹಾರವನ್ನು ಕಂಡುಕೊಳ್ಬಹುದು, ದಯಮಾಡಿ ಹೇಳಿ ಎಂದಾಗ ಸೂತ ಪುರಾಣಿಕರು ಹೇಳಿದರು, ಏನು ಹೇಳಿ, ಈ ದ್ವಾಪರ ಯುಗದಲ್ಲಿ ಕೃಷ್ಣ ಪರಮಾತ್ಮ ಧರ್ಮರಾಯನಿಗೆ ಯಾವುದೋ ಒಂದು ವ್ರತವನ್ನು ಹೇಳಿದ್ನಲ್ಲ, ಅದನ್ನೇ ನಾನು ನಿಮಗೆ ಹೇಳ್ತಿದ್ದೀನಿ. ನಿಮಗೆಲ್ಲ ಗೊತ್ತಿರೋದೆ. ಏನು, ಪಾಂಡವರು ಧರ್ಮಾತ್ಮರಾದರೂ ಸಹಿತ ದುರ್ಯೋಧನನ ಮೋಸದ ಜೂಜಿನಿಂದಾಗಿ 12 ವರ್ಷ ವನವಾಸವನ್ನು ಅನುಭವಿಸಬೇಕಾಯಿತು. ಸಕಲ ಸಂಪತ್ತನ್ನು ಬಿಟ್ಟು ಏನು ಮಾಡಿದ್ದಾರೆ, ಕಾಡಿನಲ್ಲಿ ಗೆಡ್ಡೆ ಗೆಣಸು ತಿನ್ಕೊಂಡು 5 ಜನ ಪಾಂಡವರು ತಮ್ಮ ಪತ್ನಿ ದ್ರೌಪದಿ ಜೊತೆಗೆ ಅಲ್ಲಾಡ್ತಾ ಇದ್ರು. ಆಗ ಒಂದದಲ್ಲಿ ಅವರ ಬಂಧು, ಆರಾಧ್ಯ ದೈವನಾಗಿರುವಂಥ ಕೃಷ್ಣ ಕಾಡಿಗೆ ಹೋಗಿ ಇವರನ್ನು ಭೇಟಿ ಮಾಡಿದ. ಆಗ ಕೃಷ್ಣನನ್ನು ಪ್ರೀತಿಯಿಂದ ಬರಮಾಡಿಕೊಂಡ್ರು. ಅವನಿಗೆ ಆದರೋಪಚಾರ ಆಯಿತು. ಧರ್ಮರಾಯ ಕೈ ಮುಗಿದು ಕೇಳಿದ, ಕೃಷ್ಣ ಪರಮಾತ್ಮ, ನೋಡು, ನಮಗೆ ಎಷ್ಟು ಕಷ್ಟ ಬಂದರೂ ನೀನು ನಮ್ಮ ಪಾಲಿಗಿದೆಯಾ ಅನ್ನೋದೇ ಒಂದು ನಮಗೆ ಧೈರ್ಯ. ಜಗತ್ತಿನಲ್ಲಿ ಜನಕ್ಕೆ ಎಷ್ಟೆಷ್ಟೋ ಕಷ್ಟಗಳು ಬರುತ್ತೆ. ಈ ಕಷ್ಟಗಳಿಂದ ಪಾರಾಗೋದು ಹೇಗೆ? ಆತ ಯಾವಾಗಲೂ ವಿವೇಕವನ್ನು ಹೊಂದಿರಬೇಕು, ಬುದ್ಧಿವಂತ ಇರಬೇಕು, ನ್ಯಾಯದ ಮಾರ್ಗದಲ್ಲಿ ನಡೆಯಬೇಕು, ಆತನಿಗೆ ಮುಕ್ತಿ ಸಿಗಬೇಕು. ಇದಕ್ಕೆಲ್ಲ ಯಾವುದಾದ್ರು ವ್ರತ, ಆಚರಣೆ, ಪೂಜೆ, ಪುನಸ್ಕಾರ ಇದೆಯಾ? ಹಾಗಾದರೆ ಯಾವುದು? ಅದನ್ನು ವಿಧಾನ ಏನು? ದಯಮಾಡಿ ಹೇಳು ಅಂತೇಳಿ ಧರ್ಮರಾಯ ಕೃಷ್ಣನಲ್ಲಿ ಪ್ರಾರ್ಥನೆ ಮಾಡಿಕೊಂಡಾಗ ಅವನ ತಮ್ಮಂದರು 4 ಜನ ದ್ರೌಪದಿ ಕೃಷ್ಣನನ್ನೇ ನೋಡ್ತಿದ್ದಾರೆ. ಕೃಷ್ಣನ ಕೇಳಿದ, ಧರ್ಮರಾಯ, ನೀನು ಕೇಳಿ ಸೂಕ್ತವಾಗಿ ಇದೆ. ಇದಕ್ಕೆ ಒಂದೇ ಉತ್ತರ ಅಂದರೆ ಅನಂತ ಪದ್ಮನಾಭ ವ್ರತ. ಇದನ್ನು ಮಾಡೋದ್ರಿಂದ ಯಾರು ಕಷ್ಟದಲ್ಲಿದ್ದರೂ ಅವರ ಎಲ್ಲ ಕಷ್ಟಗಳು ಪರಿಹಾರವಾಗತ್ತೆ, ಅವರ ಸಮಸ್ಯೆಗಳು ದೂರ ಆಗತ್ತೆ, ಸುಖ, ನೆಮ್ಮದಿ, ಶಾಂತಿಯನ್ನು ಪಡೀತಾರೆ. ಹೌದೇ? ಹಾಗಾದರೆ ಹೇಗೆ? ಇದೇನು ನೀನು ಹೇಳು ವಿವರವಾಗಿ ಹೇಳಿದಾಗ, ನೋಡು, ಇದರ ಪೂಜಾ ವಿಧಿ ವಿಧಾನ ಎಲ್ಲವೂ ಸಹಿತ ನಾನು ಅನಂತ ಪದ್ಮನಾಭ ವ್ರತ ಅಂದರೆ ಅನಂತನನ್ನು ಪೂಜೆ ಮಾಡಬೇಕು. ಪದ್ಮನಾಭ ಅನಂತ ಎಲ್ಲ ಒಂದೇ. ಯಾರೋ ಅಂತೀಯ, ಆತ ಬೇರೆ ಯಾರೋ ಅಲ್ಲ, ನಾನೇ. ಈಗ ದ್ವಾಪರ ಯುಗದಲ್ಲಿ ನಾನು ಭೂಭಾರವನ್ನು ಕಮ್ಮಿ ಮಾಡಲಿಕ್ಕೋಸ್ಕರ ಕೃಷ್ಣನಾಗಿ ಹುಟ್ಟಿದ್ದೀನಿ. ಎಲ್ಲ ಗ್ರಹಗಳು, ದೇವತೆಗಳು ಎಲ್ಲವೂ ನಾನೇ ಅಂಥೇಳಿ ಅವರೆಲ್ಲರಿಗೂ ಸಹಿತ ತನ್ನ ವಿಶ್ವರೂಪವನ್ನು ತೋರಿಸಿದ್ನಂತೆ. ಕೃಷ್ಣನನ್ನು ಪರಿಪರಿಯಾಗಿ ಅವರೆಲ್ಲ ಪ್ರಾರ್ಥನೆ ಮಾಡಿದರು. ಆಗ ಕೃಷ್ಣ ಹೇಳಿದ, ನೋಡಿ, ನೀವು ಇದನ್ನು ತಿಳ್ಕೊಳ್ಬೇಕಾದ್ರೆ ಕೃತಯುಗದಲ್ಲಿ ನಡೆದ ಒಂದು ಕಥೆಯನ್ನು ಹೇಳ್ತೀನಿ. ಅದು ಈ ಅನಂತ ಪದ್ಮನಾಭ ವ್ರತ ಹೇಗೆ ಮಾಡಬೇಕು, ಅದರ ಮಹಿಮೆ ಏನು ಅಂತ ತಿಳಿಸುತ್ತೆ. ಕೃತಯುಗದಲ್ಲಿ ಸುಮಂತ ಅಂತ ಒಬ್ಬ ಗೃಹಸ್ಥ ಇದ್ದ. ಅವನ ಹೆಂಡತಿ ದೀಕ್ಷಾದೇವಿ. ಇವರು ಅನ್ಯೋನ್ಯ ದಾಂಪತ್ಯವನ್ನು ಸಾಗಿಸ್ತಾ ಇದ್ದರು. ಧರ್ಮ ಮಾರ್ಗದಲ್ಲಿ ನಡೆಯುವಂಥವರು. ಒಂದು ಹೆಣ್ಮಗು ಹುಟ್ಟಿತು, ಸುಶೀಲ ಅಂತ ಹೆಸರಿಟ್ಟರು. ಬಹಳ ಮುದ್ದಾಗಿತ್ತು. ಮಗುವನ್ನು ಬೆಳೆಸ್ತಿರ್ಬೇಕಾದ್ರೆ 5 ವರ್ಷ ಇರಬೇಕಾದ್ರೆ ಆ ದೀಕ್ಷಾದೇವಿ ಮರಣ ಹೊಂದಿಬಿಟ್ರು. ಅಯ್ಯೋ, ಮಗು ನೋಡ್ಕೊಳ್ಳಿಕ್ಕೆ ಯಾರು ಹೆಣ್ಣು ಬೇಕು ಅಂತ ಹೇಳಿ ನಮ್ಮ ಸುಮಂತ ಇನ್ನೊಂದು ಮದುವೆ ಆದ. ಆದರೆ ದುರಾದೃಷ್ಟ, ಅವಳ ಹೆಸರು ಕರ್ಕಶೆ ಅಂತ. ಕರ್ಕಶೆಯಾಗೇ ಇದ್ಲು. ಈ ಮಗುವನ್ನು ಚೆನ್ನಾಗಿ ನೋಡ್ಕೊಳ್ಳಿಲ್ಲ. ಇವನ ಗೃಹಸ್ಥ ಜೀವನಕ್ಕೆ ಸಹಕಾರಿಯಾಗದೆ ಇವನಿಗೆ ಸಮಸ್ಯೆ ಆಗಿಬಿಟ್ಲು. ಆದರೆ ದೇವರನ್ನು ಪ್ರಾರ್ಥನೆ ಮಾಡಿಕೊಂಡು ಈತ ಏನೋ ಕಾಲ ಹಾಕಿದ.
ಸುಶೀಲೆ ಬೆಳೆದಿದ್ದಾಳೆ, ಗುಣವಂತೆ, ದೈವಭಕ್ತೆ, ರೂಪವಂತೆ. ಯಾವಾಗ 10-12 ವರ್ಷ ಆಯಿತು ಈ ಸಮಸ್ಯೆ ಶುರುವಾಯಿತು. ಯೋಗ್ಯ ವರನ್ ನೋಡಿ ಕನ್ಯಾದಾನ ಮಾಡಿಬಿಡಬೇಕು ಅಂತ. ಅದೃಷ್ಟ ಚೆನ್ನಾಗಿತ್ತು. ಇವನ ಆಶ್ರಮಕ್ಕೆ ಕೌಂಡಿನ್ಯ ಅಂತೇಳಿ ಒಬ್ಬ ಋಷಿ ಬ್ರಹ್ಮಚಾರಿ, ತಾನು ಸಹಿತ ಮದುವೆ ಆಗಬೇಕು, ಗೃಹಸ್ಥಾಶ್ರಮ ಸ್ವೀಕಾರ ಮಾಡಬೇಕು ಅಂತಲೇ ಬಂದ. ಇವನಿಗೆ ಗೊತ್ತಿಲ್ಲ. ಬನ್ನಿ ಸ್ವಾಮಿ ಅಂತೇಳಿ ಆದರೋಪಚಾರ ಎಲ್ಲ ಆಯಿತು. ಏನು ಸ್ವಾಮಿ, ಎಲ್ಲಿ ಹೊರಟ್ರಿ, ಏನು ಅಂತ ಹೇಳಿದಾಗ ತಾನು ಇಂಥ ಗೋತ್ರದವನು, ತನ್ನ ಉದ್ದೇಶ ಹೀಗೆ ಅಂತ ಹೇಳಿದಾಗ ಭಾಳ ಸಂತೋಷ ಆಯಿತು. ಸ್ವಾಮಿ, ನೀವು ಗೃಹಸ್ಥಾಶ್ರಮ ಸ್ವೀಕಾರ ಮಾಡೋದು ಭಾಳ ಒಳ್ಳೆಯದು. ನೋಡಿ, ನನ್ನ ಮಗಳಿದ್ದಾಳೆ, ಸಕಲ ಸದ್ಗುಣ ಸಂಪನ್ನೆ, ಸಂಸ್ಕಾರವಂತೆ. ನನ್ನ ಮಗಳನ್ನು ನೋಡಿ ನೀವು ಮದುವೆಯಾಗಿ ಕನ್ಯೆಯನ್ನು ಸ್ವೀಕಾರ ಮಾಡಿದರೆ ಬಹಳ ಸಂತೋಷ ಆಗತ್ತೆ ಎಂದಾಗ, ಕೌಂಡಿನ್ಯ ಬಂದಿದ್ದೇ ಅದಕ್ಕೆ ಇಂಥ ಮಹಾಮುನಿ ಅವನ ಮಗಳನ್ನು ನೋಡಿ ಒಪ್ಕೊಂಡು ಬಿಟ್ಟ. ಆಶ್ರಮದಲ್ಲಿ ಸರಳವಾಗಿ ವಿವಾಹ ಆಗಿಬಿಡ್ತು. ಸರಿ, ಇವನಿಗಿದ್ದ ಚಿಂತೆ ತಪ್ಪಿತು. ಈಗೇನು ಮಾಡಬೇಕು? ಅಳಿಯ ಮಗಳನ್ನು ಗಂಡನ ಮನೆಗೆ ಕಳಿಸ್ಕೊಡ್ಬೇಕು. ಸರಿ, ಹೆಂಡತಿಗೆ ಹೇಳ್ದ, ನೋಡು, ನಾನು ಅಳಿಯ ಮಗಳಿಗೆ ಏನೇನು ಕೊಡಬೇಕು ಉಡುಗೊರೆಗಳನ್ನ ತಗೊಂಬ ಹೋಗು ಅಂತ. ಮೊದಲೇ ದುಷ್ಟೆ, ಏನೂ ಇಲ್ಲ ಅಂಥೇಳಿ ಹೋಗಿ ಬಾಗಿಲು ಹಾಕ್ಕೊಂಡು ಬಿಟ್ಲು. ಇವನಿಗೆ ಭಾಳ ಮನಸ್ಸಿಗೆ ನೋವಾಗಿಬಿಡ್ತು. ಸರಿ, ಮಗಳು ನಗನಗ್ತಾ ಇದ್ಲು. ಅಪ್ಪ ಏನು ಯೋಚನೆ ಮಾಡಬೇಡ ಅಂದ್ಲು. ನೋಡಿದರೆ ಅವನ ಹತ್ರ ಇದ್ದಿದ್ದು ಒಂದಿಷ್ಟು ಹೂರಿ ಇಟ್ಟಿತ್ತು. ಅದನ್ನೇ ಒಂದು ಗಂಟು ಕಟ್ಟಿಕೊಟ್ಟು ಅವರಿಬ್ಬರು ನಮಸ್ಕಾರ ಮಾಡಿದರು, ಆಶೀರ್ವಾದ ಮಾಡಿದ. ಸ್ವಲ್ಪ ದೂರ ಹೋಗಿ ಅವ್ರನ್ನ ಕಳಿಸಿಬಿಟ್ಟು ಬಂದ. ನೂತನ ದಂಪತಿಗಳು ಯಾರ್ಯಾರು, ಕೌಂಡಿನ್ಯ ಮತ್ತು ಸುಶೀಲೆ ಪ್ರಯಾಣ ಕೈಗೊಂಡಿದ್ದಾರೆ. ಆಶ್ರಮದ ಕಡೆ ಹೋಗ್ತಾ ಇದ್ದಾರೆ. ಒಂದು ನದಿ ತೀರ, ಇನ್ನು ಮಧ್ಯಾಹ್ನ. ಇವರು ಒಂದು ಕಡೆ ಊಟ ಮಾಡಬೇಕಿತ್ತು. ಆಗ ನೋಡಿದರೆ ಅಲ್ಲಿ ಹೆಣ್ಣು ಮಕ್ಕಳು ಬಹಳ ಜನ ಇದ್ದರು. ಏನೋ ಸಂಭ್ರಮ, ಏನೋ ಪೂಜೆ ಪುನಸ್ಕಾರ ಮಾಡ್ತಾಯಿದ್ರು. ಆಗ ಸುಶೀಲ ಒಬ್ಬ ಗೃಹಿಣಿ ಕೇಳಿ, ಅಮ್ಮ ಇದೇನಿದು, ಏನೋ ಸಂಭ್ರಮ ಸಡಗರ, ಏನೋ ಪೂಜೆ ಉತ್ಸವ ಇದ್ದಂಗೆ ಏನು ಅಂದಾಗ, ಮಗಳೇ ಗೊತ್ತಿಲ್ವಾ, ನೋಡು ನಾವೆಲ್ಲ ಅನಂತ ಪದ್ಮನಾಭ ವ್ರತ ಮಾಡ್ತಿದ್ದೀವಿ. ಇವತ್ತೇನು ಭಾದ್ರಪದ ಮಾಸದ ಶುಕ್ಲ ಪಕ್ಷ, ಈಗೇನಿದು ಇವತ್ತು ಚತುರ್ದಶಿ, ಇದನ್ನು ಅನಂತ ಚತುರ್ದಶಿ ಅಂತ ಕರೀತಾರೆ. ನಾವೆಲ್ಲರೂ ಅನಂತ ಪದ್ಮನಾಭನ ಪೂಜೆ ಮಾಡ್ತಾ ಇದ್ದೀವಿ. ಇದು ವ್ರತ ಒಟ್ಟು 14 ವರ್ಷ ಮಾಡಬೇಕು. 15ನೇ ವರ್ಷಕ್ಕೆ ಇದರ ಉದ್ಯಾಪನೆ ಆಗುತ್ತೆ. ಇದರ ವಿಧಿವಿಧಾನ ಬಹಳ ಸರಳ. ನೋಡು, ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಮಡಿ ಉಡ್ಡಬೇಕು. ರಂಗವಲ್ಲಿ ಹಾಕಿ ಮೊದಲು 8 ದಳಗಳಿರೋ ಪದ್ಮವನ್ನು ರಂಗೋಲಿ ಹಾಕಬೇಕು. ಕಳಸವನ್ನಿಟ್ಟು ಅದರಲ್ಲಿ ಅನಂತರ ಪದ್ಮನಾಭನನ್ನು ಪ್ರತಿಷ್ಠಾಪನೆ ಮಾಡಿ ಎಲ್ಲವೂ 14 ಹಣ್ಣು ಹೂವು ಎಲ್ಲ ಮಾಡಿ 28 ಅತ್ರಸಗಳ ನೈವೇದ್ಯಕ್ಕೆ ಇಡಬೇಕು. ಅಥವಾ ಯಾವುದಾದ್ರೂ ಇಡ್ಬೋದು, ಏನಿರುತ್ತೋ. ಪೂಜೆ ಎಲ್ಲ ಮಾಡಿದ ಮೇಲೆ 14 ಯೋಗ್ಯ ಬ್ರಾಹ್ಮಣನಿಗೆ ದಾನ ಮಾಡಬೇಕು. ಬ್ರಾಹ್ಮಣ ಮುತ್ತೈದರಿಗೆ ಅನ್ನಸಂತರ್ಪಣೆ ಮಾಡಿಸಬೇಕು, ದಾನ ಮಾಡಬೇಕು. ಆಮೇಲೆ ಉಳಿದಿದ್ದನ್ನು ತಾವು ಸಹಿತ ಪ್ರಸಾದ ಸ್ವೀಕಾರ ಮಾಡಬೇಕು. ಹೀಗೆ 14 ವರ್ಷ ಮಾಡಬೇಕು, ಬಿಡಬಾರ್ದು. ನೋಡು ತಾಯಿ, ನಾನು ಮಾಡ್ತೀನಿ ಅಂತ ಕೂಡಲೇ 14 ಗಂಟೆಗಳಿರುವಂತಹ ಒಂದು ದಾರವನ್ನು ಕೊಟ್ಟಳು. ಅದನ್ನು ತಗೊಂಡು ಈಕೆ ಕಣ್ಣಿಗೆ ಹೊತ್ಕೊಂಡ್ಳು. ಸುಶೀಲ ನದಿಯಲ್ಲಿ ಸ್ನಾನ ಮಾಡಿದ್ದಾಳೆ, ಒತ್ತೆಯನ್ನೇ ಉಟ್ಕೊಂಡಿದ್ದಾಳೆ. ಅಲ್ಲಿ ಹೇಳಿದಾಗೆ ಅವ್ರು ಕೊಟ್ಟ ರಂಗೋಲಿ ಹಿಟ್ಟು ಎಲ್ಲ ಇತ್ತು. ಅಪ್ಪ ಕೊಟ್ಟು ಹುರಿ ಇಟ್ಟಿತ್ತಲ್ಲ, ಅನಂತ ಪದ್ಮನಾಭನ ಪ್ರಶ್ನ ಮಾಡಿ ಇವಳೇ ಭಕ್ತಿಯಿಂದ ಪೂಜೆ ಮಾಡಿಬಿಟ್ರು. ಏನು ಹುರಿ ಇಟ್ಟಿತ್ತೋ ಅದರಲ್ಲಿ ಅರ್ಧ ಭಾಗವನ್ನು ಯಾರೋ ಬ್ರಾಹ್ಮಣನಿಗೆ ದಾನ ಮಾಡಿ ಆಶೀರ್ವಾದ ಪಡೆದಳು. ಇನ್ನು ಅರ್ಧ ಭಾಗದಲ್ಲಿ ಹೆಚ್ಚಿನ ಭಾಗವನ್ನು ಗಂಡನಿಗೆ ಕೊಟ್ಟು ತಾನು ಸ್ವಲ್ಪ ಪ್ರಸಾದವನ್ನು ಸ್ವೀಕಾರ ಮಾಡಿದ್ಲು. ಆಯಿತು, ಏನು ಪೂಜೆ ಆಯಿತು ಅಂತ ಕೌಂಡಿಯನ್ನು ನೋಡ್ತಿದ್ದ. ಅವನಿಗೇನು ಇದರ ಬಗ್ಗೆ ಹೆಚ್ಚು ಗೊತ್ತಾಗಲಿಲ್ಲ. ಸರಿ, ಸೀದಾ ಸಾಯಂಕಾಲದ ಹೊತ್ತಿಗೆ ಆಶ್ರಮಕ್ಕೆ ಬಂದರು. ಈಕೆ ಅನಂತ ಪದ್ಮನಾಭ ವ್ರತವನ್ನು ಮಾಡಿದರ ಫಲವಾಗಿ ಏನಾಗಿದೆ, ಕೌಂಡಿನ್ಯನ ಬಡತನ ಹೋಗಿ ಸುಭಿಕ್ಷವಾಗಿಬಿಟ್ಟಿದೆ. ಮನೆಯಲ್ಲಿ ಎಲ್ಲಿ ನೋಡೋರು ಗೋವುಗಳು, ಬೇಕಾದ ದವಸ ಧಾನ್ಯ ಎಲ್ಲ ಇದೆ. ಭಾಳ ಸಂತೋಷ ಆಗಿಬಿಡ್ತು. ಎಲ್ಲವೂ ಸಹಿತ ಇವಳು ಮಾಡಿದ ವ್ರತ ಇವಳು ಕಾಲ್ಗುಣ ಅಂತ ಗೊತ್ತಾಯ್ತು. ಎಲ್ಲ ಹಾಡಿ ಹೊಗಳಿದರು. ಆದರೆ ಯಾವಾಗಲೂ ಸಹಿತ ಮನುಷ್ಯನಿಗೆ ಒಂದು ಕೆಟ್ಟಗಳಿಗೆ ಅಂತ ಬಂದುಬಿಡುತ್ತೆ. ಈ ಅನಂತ ಪದ್ಮನಾಭ ವ್ರತ ಮಾಡಿದ ಮೇಲೆ ಮಾರನೇ ದಿನ ಕೈಯಲ್ಲಿರುವಂತಹ ಏನದು ಕಂಕಣ ದಾರವನ್ನು ವಿಸರ್ಜನೆ ಮಾಡಬೇಕು. ಅಥವಾ 14 ದಿನ ಆದಮೇಲೆ ಮಾಡ್ಬೋದು. ಇವಳು 14 ದಿನ ಆದಮೇಲೆ ಮಾಡೋಣ ಅಂದ್ಕೊಂಡಿದ್ದಾಳೆ. ಈತನಿಗೆ ಗೊತ್ತಿಲ್ಲ. ವಿನಾಶಕಾಲೆ ವಿಪರೀತ ಬುದ್ಧಿ ಅಂದಂಗೆ ಇವಳು ಕೈಯಲ್ಲಿರೋ ಕೆಂಪು ದಾರವನ್ನು ನೋಡ್ದ. ಅವನಿಗೆ ಸಿಟ್ಟು ಬಂದುಬಿಡ್ತು. ಅವನಿಗೆ ಗೊತ್ತೇ ಇಲ್ಲ ಇದು ಯಾವುದು. ಇವಳು ನನ್ನನ್ನು ವಶೀಕರಣ ಮಾಡಲಿಕ್ಕೆ ಈ ದಾರ ಕಟ್ಕೊಂಡಿದ್ದಾಳೆ ಅಂತೇಳಿ ಅವಳು ದೂಷಣೆ ಮಾಡಲಿಕ್ಕೆ ಶುರು ಮಾಡ್ದೆ. ಯಾವ ದಾರ, ಯಾಕೆ ಕಟ್ಕೊಂಡಿದ್ದೀಯಾ? ಸ್ವಾಮಿ, ಹಾಗೆಲ್ಲ ಮಾತಾಡಬೇಡಿ. ನಿನ್ನೆ ವ್ರತ ಮಾಡಿದ್ನಲ್ಲ ನದಿ ತೀರದಲ್ಲಿ, ಅದರದ್ದು ಇದು ಒಳ್ಳೇದಾಗತ್ತೆ. ಒಂದು 14 ದಿನ ಆದಮೇಲೆ ವಿಸರ್ಜನೆ ಮಾಡಬೇಕು ಅಂತ ಕೇಳಲೇ ಇಲ್ಲ. ಅವನೇ ಹೇಳೋದು ಭಿಕ್ಷೆ ಹಾಕು ಅಂದ.
ಹಾಗೆಲ್ಲ ಎಷ್ಟೆಷ್ಟೊತ್ತಿಗೂ ಬಿಚ್ಚಬಾರ್ದು, ಪರಿಪರಿಯಾಗಿ ಹೇಳಿದ್ರು ಕೇಳಲೇ ಇಲ್ಲ. ಅದನ್ನು ಆತ ಏನು ಮಾಡ್ದ, ಒಲೆಗೆ ಹಾಕಕ್ಕೆ ಹೋಗಿಬಿಟ್ಟ. ಅದನ್ನು ತಕ್ಷಣ ಅವಳು ಬೆಂಕಿಲಿ ಬಿದ್ದನ್ನು ತೆಗೆದು ಹಾಲಿನಲ್ಲಿ ನೆನೆಸಿಟ್ಲು, ದೇವರಿಗೆ ಕೈ ಮುಗಿದ್ಲು. ಆದರೆ ಆಗ ಹೋಗಿದೆ ಅನಾಹುತ. ಈತ ಅಪಚಾರ ಮಾಡಿದ್ದಾನೆ, ಅದರ ಫಲವಾಗಿ ಸಂಪತ್ತು ಹೇಗೆ ಬಂದಿತ್ತು ಹಾಗೆ ಹೋಗಿಬಿಡ್ತು. ಏನೂ ಇಲ್ಲದೆ ಆಶ್ರಮದಲ್ಲಿದ್ದಂಥ ಹಸುಕರುಗಳು ಸತ್ತು ಹೋದವು. ಕಳ್ಳರು ಬಂದು ಆಶ್ರಮದಲ್ಲಿರೋದೆಲ್ಲ ದೋಚ್ಕೊಂಡು ಹೋಗ್ಬಿಟ್ರು. ಕುಡಿಯೋದಕ್ಕೆ ನೀರು ಬಿಟ್ಟರೆ ಏನೇನೂ ಇಲ್ಲ. ಆಗ ಅನ್ನಿಸ್ತು, ನನ್ನದೇ ತಪ್ಪು, ನನ್ನ ಹೆಂಡತಿ ಹೇಳಿದ ಮಾತು ಕೇಳಬೇಕಿತ್ತು. ಅನಂತ ಪದ್ಮನಾಭರಿಗೆ ನಾನು ಅಪಚಾರ ಮಾಡಿದ್ದೇನೆ, ಆತನನ್ನು ಹುಡ್ಕೊಂಡು ಹೋಗಿ ಕ್ಷಮೆ ಕೇಳಬೇಕು ಅಂತೇಳಿ ಹೊರಟೇ ಬಿಟ್ಟ. ಗಡ್ಡ ಮೀಸೆಗಳು ಬೆಳೆದು ಬಿಟ್ಟಿದೆ, ಊಟ ತಿಂಡಿ ಇಲ್ಲ. ಅಯ್ಯೋ ದೇವ್ರೆ, ಅನಂತ ಪದ್ಮನಾಭ ಎಲ್ಲಿದೆಯಾ ತಂದೆ, ಎಲ್ಲಿದೆಯಾ ಅಂತ ಆತ ಹುಡ್ಕೊಂಡು ಹೋಗ್ತಿದ್ದಾನೆ. ಕಾಡಿಗೆ ಹೋಗಿ ನೋಡ್ತಾನೆ, ಅಲ್ಲೊಂದು ಮಾವಿನ ಮರ ಹೂವಿಂದ ತುಂಬಿದೆ, ಆದರೆ ಹತ್ತಿರ ಯಾರೂ ಬರ್ತಾ ಇಲ್ಲ. ಅದಕ್ಕೆ ಕೇಳ್ದ, ಮಾವಿನ ಮರವೇ, ನೀನೇನೋ ಅನಂತ ಪದ್ಮನಾಭನ ನೋಡಿದ್ಯಾ? ಇಲ್ಲ ಅಂತ. ಮುಂದೆ ಬಂದ, ಒಂದು ಹಸು ಕರು ಇದ್ದಾವೆ, ಏನೋ ಒದ್ದಾಡ್ತಿದ್ದಾವೆ, ನೀವೇನಾದ್ರು ನೋಡಿದ್ರಾ? ಇಲ್ಲ ಅಂತ. ಸ್ವಲ್ಪ ಮುಂದೆ ಬಂದಾಗ ಅಲ್ಲೊಂದು ಎತ್ತಿದೆ, ಅದಕ್ಕಲ್ಲಿ ಬೇಕಾದಷ್ಟು ಹುಲ್ಲಿದೆ, ತಿನ್ನಕ್ಕೆ ಆಗ್ತಾ ಇಲ್ಲ. ಅದಕ್ಕೆ ಕೇಳ್ದ, ನೀನು ನೋಡಿದ್ಯಾ ಅನಂತ ಪದ್ಮನಾಭನ? ಇಲ್ಲ ಅಂತ. ಸ್ವಲ್ಪ ಮುಂದೆ ಬಂದರೆ ರಭಸದಿಂದ 2 ಸರೋವರಗಳು ಒಂದಕ್ಕೊಂದು ಕೂಡ್ತಾ ಇದ್ವು. ಅಲ್ಲಿ ಹಂಸ ಜಲಚರ ಪ್ರಾಣಿಗಳೆಲ್ಲೇ ಇದ್ವು. ಅಲ್ಲಿ ಸರೋವರಕ್ಕೆ ಕೇಳ್ದ, ನೀವೇನಾದ್ರು ನೋಡಿದ್ರೆ ಅನಂತ ಪದ್ಮನಾಭನನ್ನು? ಇಲ್ಲ ಅಂದರು. ಅಲ್ಲಿಂದ ಮುಂದೆ ಬಂದಾಗ ಅವನಿಗೊಂದು ಕತ್ತೆ ಕಾಣಿಸ್ತು. ಕತ್ತೆನ ಕೇಳ್ದ, ಆನೆ ಇತ್ತು, ಆನೆನ ಕೇಳ್ದ, ಇಲ್ಲ. ಇಷ್ಟೆಲ್ಲ ಕೇಳೋಷ್ಟೊತ್ತಿಗೆ ಬಿಸಿಲು, ಬಾಯಾರಿಕೆ ಇವೆಲ್ಲ ಆಗಿ ಆತ ಪ್ರಜ್ಞಾಹೀನನಾಗಿ ಬಿದ್ದು ಬಿಟ್ಟ. ಅಯ್ಯೋ, ನನ್ನ ತಪ್ಪನ್ನು ನಾನು ಒಪ್ಕೊಳ್ಳೋಣ, ಕ್ಷಮೆ ಕೇಳೋಣ ಅಂದ್ರೆ ಆ ಸ್ವಾಮಿನೇ ಸಿಗಲಿಲ್ಲ ಅಂತ. ಅಷ್ಟೊತ್ತಿಗೆ ಒಬ್ಬ ವೃದ್ಧ ಬಂದ, ಕರುಣೆಯಿಂದ ಇವನನ್ನು ಉಪಚಾರ ಮಾಡಿ ಕರ್ಕೊಂಡು ಹೋದ. ನೋಡ್ತಾನೆ, ಒಂದು ಭವ್ಯವಾದ ಅರಮನೆ ಅಲ್ಲಿ ಬಿಟ್ಟು ಬಿಟ್ಟಿದ್ದಾನೆ. ಅಲ್ಲಿ ನೋಡಿದರೆ ಸಿಂಹಾಸನದಲ್ಲಿ ಶಂಕರ ಚಕ್ರ ಗದಾಧಾರಿಯಾಗಿ ಶ್ರೀ ವಿಷ್ಣು, ಪಕ್ಕದ ಲಕ್ಷ್ಮಿ ಕೂತಿದ್ರು. ಓಹೋ, ಇದೇ ವೈಕುಂಠ ಅಂಥೇಳಿ ಅಡ್ಡಬಿದ್ದು ದೀರ್ಘದೊಡ್ಡ ನಮಸ್ಕಾರ ಹಾಕಿ ಪರಿಪರಿಯಾಗಿ ವಿಷ್ಣುವನ್ನು ಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿಕೊಂಡ. ಪರಮಾತ್ಮ, ಅನಂತ ಪದ್ಮನಾಭ, ನಿನ್ನ ಮಹಿಮೆ ತಿಳಿದೇ ನಾನು ಅಪಚಾರ ಮಾಡಿಬಿಟ್ಟೆ. ನನ್ನ ಹೆಂಡತಿ ಕೈಯಲ್ಲಿದ್ದ ಕಂಕಣವನ್ನು ನಾನು ತೆಗೆದು ಒಗಾಸ್ಬಿಟ್ಟೆ, ನಿಂದಿಸದೆ, ನನ್ನನ್ನು ಕ್ಷಮೆ ಮಾಡು, ನನಗೆ ಉದ್ಧಾರ ಮಾಡು ಅಂತ ಪರಿಪರಿಯಾಗಿ ಪ್ರಾರ್ಥನೆ ಮಾಡಿಕೊಂಡಾಗ ಅನಂತ ಪದ್ಮನಾಭ ಕರುಣೆಯಿಂದ ಅವನ ತಲೆಯನ್ನು ಸವರಿದ್ನಂತೆ. ಯೋಚನೆ ಮಾಡಬೇಡ, ನಿನಗೆ ಒಳ್ಳೆಯದಾಗತ್ತೆ, ಸರಿಯಾದ ಮಾರ್ಗದಲ್ಲಿ ನಡಿ, ನಿನ್ನ ಹೆಂಡತಿನ ಚೆನ್ನಾಗಿ ಬಾಳಿಸು ಅಂತ ಹೇಳಿದ. ಜೊತೆಗೆ ಆತನಿಗೆ 3 ವರಗಳನ್ನು ಕೊಟ್ಟ. ಮೊದಲನೇದು ಬಡತನದ ನಾಶ, ಎರಡನೇದು ಏನು ಮಾಡಬೇಕು, ಸದಾ ಧರ್ಮ ಮಾರ್ಗದಲ್ಲಿ ನಡಿಬೇಕು ಅನ್ನೋದು, ಮೂರನೇದು ನೀನಿವೆಲ್ಲ ಆದಮೇಲೆ ಮುಕ್ತಿಯನ್ನು ಪಡಿತೀಯ ಅಂತ ಅನುಗ್ರಹನೂ ಮಾಡಿದ್ದಂತೆ. ಇದಲ್ಲದೆ ಇವನಿಗೆ ತಲೆಯಲ್ಲಿ ಯೋಚನೆ ಕೊರೀತಾ ಇತ್ತು. ಅನಂತ ಪದ್ಮನಾಭ, ನಾನು ಬರ್ತಾ ಇರಬೇಕಾದ್ರೆ ಒಂದು ಮಾವಿನ ಮರವನ್ನು ನೋಡಿದೆ, ಜೊತೆಗೆ ಹಸು ಕರು ನೋಡಿದೆ, ಎತ್ತು ನೋಡಿದೆ, ಸರೋವರಗಳು ನೋಡಿದೆ, ಕತ್ತೆ ನೋಡಿದೆ, ಆನೆ ನೋಡಿದೆ, ಜೊತೆಗೆ ಏನಿವೆಲ್ಲ, ನನ್ನನ್ನು ಯಾರೋ ಒಬ್ಬ ವೃದ್ಧ ಬ್ರಾಹ್ಮಣ ಕರ್ಕೊಂಡು ಬಂದ, ಇದೇನು ಅರ್ಥನೇ ಆಗ್ತಿಲ್ಲ ಅಂದಾಗ ನಕ್ಕು ಅನಂತ ಪದ್ಮನಾಭ ಹೇಳಿದ್ನಂತೆ, ನೋಡು, ಮಾವಿನ ಮರ ನೋಡಿದೆಯಲ್ಲ, ಕಾಡಿನಲ್ಲಿ ಹೂವಿದೆ, ಯಾರು ಹಣ್ಣು ಬಿಟ್ಟರು ಸಹಿತ ತಿನ್ನೋರಿಲ್ಲ, ಒಂಟಿಯಾಗಿದೆ. ಹಿಂದಿನ ಜನ್ಮದಲ್ಲಿ ಆತ ಒಬ್ಬ ಮಹಾಜ್ಞಾನಿ ಪಂಡಿತನಾಗಿದ್ದ, ಗುರುಕುಲದವನ್ನ ಇಟ್ಕೊಂಡಿದ್ದ. ಆದರೆ ತನ್ನ ಹತ್ರ ಬಂದ ವಿದ್ಯಾರ್ಥಿಗಳಿಗೆ ಯಾರಿಗೂ ವಿದ್ಯಾದಾನ ಮಾಡಲೇ ಇಲ್ಲ. ಅದರ ಫಲವಾಗಿ ಹಣ್ಣು ಕಾಯಿ ಬಿಟ್ಟರು ಸಹಿತ ಯಾರೂ ತಿನ್ನದೇ ಇದ್ದಂಗೆ, ಯಾರಿಗೂ ಉಪಯೋಗ ಆಗದೆ ಇರೋ ರೀತಿ ಮಾವಿನ ಮರವಾಗಿ ಕಾಡಿನಲ್ಲಿದ್ದಾನೆ. ಊರಲ್ಲಿದ್ದಿದ್ರೆ ಎಷ್ಟೋ ಜನಕ್ಕೆ ಉಪಕಾರಿಯಾಗಿರ್ತಿದ್ದ. ಹಿಂದಿನ ಜನ್ಮದ ಪಾಪದ ಫಲ. ಮತ್ತೆ ನೋಡ್ದು, ಹಸು ಕರು ನೋಡ್ದು, ಫುಲ್ ತಿಂತಿರ್ಲಿಲ್ಲ ಅಲ್ವಾ? ಮಹಾ ಜಿಪುಣನಾಗಿದ್ದವನು ಹಿಂದಿನ ಜನ್ಮದಲ್ಲಿ ಈತ. ತಾನೂ ತಿನ್ನಲಿಲ್ಲ, ಬೇರೆಯವ್ರಿಗೂ ಕೊಡಲಿಲ್ಲ. ಹಾಗಾಗಿ ಈ ಜನ್ಮದಲ್ಲಿ ಹಸು ಕರು ಆದರೂ ಸಹಿತ ಅಲ್ಲಿ ಹುಲ್ಲಿದ್ರೂ ತಿಂದೇ ಇರೋ ಸ್ಥಿತಿಯಲ್ಲಿ ಒದ್ದಾಡ್ತಿದ್ದಾನೆ. ಇನ್ನು ಎತ್ತು ನೋಡ್ರಿ ಅಲ್ವಾ, ನೋಡು, ಏನು ಮಾಡ್ತೀರಿ, ತಿನ್ನಬೇಕು ಅಂತ ಹೋಗುತ್ತೆ, ತಿನ್ನಕ್ಕಾಗ್ತಿಲ್ಲ, ಅದಕ್ಕೆಲ್ಲ ಮುಳ್ಳು ತಿನ್ನಂಗೆ ಆಗ್ತಾ ಇದೆ. ಕಾರಣ ಇಷ್ಟೇ, ಹಿಂದಿನ ಜನ್ಮದಲ್ಲಿ ಈತ ಒಬ್ಬ ರಾಜನಾಗಿದ್ದ. ಈತನಿಗೆ ದಾನ ಕೊಡುವ ಆಸೆ ಜಾಸ್ತಿ. ಆದರೆ ಬ್ರಾಹ್ಮಣರನ್ನು ಕರೆಸಿ ಕೊಟ್ಟಿದ್ದೇನನ್ನ, ಬರಡು ಭೂಮಿಯನ್ನು, ಅದು ಯಾವುದಕ್ಕೂ ಉಪಯೋಗ ಇಲ್ಲದೆ ಇರೋ ಒಣ ಭೂಮಿಯನ್ನು ದಾನ ಕೊಟ್ಟರೆ ಪಾಪ ಬ್ರಾಹ್ಮಣರು ಏನು ಮಾಡ್ತಾರೆ? ಹಾಗಾಗಿ ಅವರೆಲ್ಲರ ಶಾಪದ ಫಲ.
ನೊಂದ್ಕೊಂಡಿದ್ರು. ಹಾಗಾಗಿ ಇವನೇನು ಮಾಡಿದ್ದಾನೆ, ಎತ್ತಾಗಿ ಹುಟ್ಟಿದ್ದಾನೆ, ಅಲ್ಲಿ ಹುಲ್ಲು ಇದ್ರೂ ಸಹಿತ ತಿನ್ನೋ ಸ್ಥಿತಿ ಇಲ್ಲ. ಯಾಕೆ? ಇವನು ನಂತರ ದಾನ ಮಾಡಿದ್ನಲ್ಲ ಅದು. ಏನು ನೋಡಿದಿ, ಎರಡು ಸರೋವರಗಳಲ್ವ ನೀರು ಉಕ್ತಿತ್ತಲ್ವ, ಒಂದು ಧರ್ಮ ಇನ್ನೊಂದು ಅಧರ್ಮ ಅನ್ನೋದು ಎರಡೂ ಸಹಿತ ಸೇರಿಕೊಂಡೆ ಅಲ್ಲಿಂದ ಮುಂದೆ ನದಿ ಆಗೋದು. ಮುಂದೇನು ನೋಡಿದೆ ನೀನು? ಒಂದು ಕತ್ತೆ ನೋಡಿದೆ ಅಲ್ವಾ? ನೋಡು, ಯಾವತ್ತೂ ಸಹಿತ ಹಿಂದಿನ ಜನ್ಮದಲ್ಲಿ ಈತ ಬೇರೆಯವ್ರನ್ನ ದೂಷಣೆ ಮಾಡಿಕೊಂಡು ಬೈಕೊಂಡೇ ಓಡಾಡ್ತಿದ್ದ. ಅದರ ಪಾಪದ ಫಲ ಈಗ ಕತ್ತೆಯಾಗಿ ಕಾಡಿನಾಗ ಅಲಿತಾ ಇದ್ದ. ಇನ್ನು ಆನೆ, ಈತ ಧರ್ಮ ಮಾರ್ಗದಲ್ಲಿ ಹಿಡಿದು ಅಧರ್ಮದ ಹಾದಿ ಹಿಡಿದ. ಹಾಗಾಗಿ ಈತ ಕಾಡಿನಲ್ಲಿ ಅಲಿತಾ ಇದ್ದಾನೆ. ಯಾರೋ ವೃದ್ಧ ಬಂದು ಕರ್ಕೊಂಡು ಬಂದ ಅಂತೀಯಲ್ಲ, ನೀನು ಬಳಲಿ ನನ್ನನ್ನು ನೆನೆಸಿ ಒದ್ದಾಡ್ತಿದ್ದಾಗ ನಿನ್ನನ್ನು ಉದ್ಧಾರ ಮಾಡಲಿಕ್ಕೆ ನಾನೇ ಕರ್ಕೊಂಡು ಬಂದವನು ಅಂತ ಹೇಳಿದಾಗ, ನೋಡು ಹೋಗು, ಇನ್ನು 14 ವರ್ಷಗಳ ದಂಪತಿಗಳು ಏನು ಮಾಡಬೇಕು, ಅನಂತ ಪದ್ಮನಾಭ ವ್ರತ ಮಾಡಿ 14 ವರ್ಷ ಆದಮೇಲೆ ಉದ್ಯಾಪನೆ ಮಾಡಿ ನಿಮ್ಗೆ ಒಳ್ಳೇದಾಗತ್ತೆ ಅಂತ ಹಾರೈಸಿದ್ದಂತೆ. ಹಾಗೆ ಈ ಕೌಂಡನ್ಯ ಆಶ್ರಮಕ್ಕೆ ಬಂದ. ಹೆಂಡತಿಯಲ್ಲಿ ಕ್ಷಮೆ ಕೇಳಿ ನಡೆದಿದ್ದು ಎಲ್ಲವನ್ನೂ ಹೇಳ್ದ. ಹೆಂಡತಿಗೂ ಸಂತೋಷವಾಯಿತು. ಬಂದು ಬಾಂಧವ್ರ ಜೊತೆಗೆ ಸೇರಿ 1 ವರ್ಷ ಆಗಿತ್ತು. ಇನ್ನು 13 ವರ್ಷಗಳ ಕಾಲ ಪ್ರತಿ ವರ್ಷ ಭಾದ್ರಪದ ಮಾಸದ ಚತುರ್ದಶಿ ದಿನ ವೈಭವದಿಂದ ಅನಂತ ಪದ್ಮನಾಭ ವ್ರತವನ್ನು ಮಾಡಿದ್ನಂತೆ. ಅಷ್ಟೊತ್ತಿಗೆ ಮಕ್ಕಳಾದವು, ಮೊಮ್ಮಕ್ಕಳು ಆದವು. 15ನೇ ವರ್ಷ ಉದ್ಯಾಪನೆ ಆಯಿತು. ಇದೆಲ್ಲರ ಫಲದಿಂದ ಆತನ ಕೀರ್ತಿ ಹೆಚ್ಚು. ಆತ ಗ್ರಂಥಗಳನ್ನು ರಚಿಸಿದ, ಮಹಾಜ್ಞಾನಿಯಾದ. ಹಣ ಕಾಸು ಯಾವುದೂ ಕೊರತೆ ಇಲ್ಲ, ವಿವೇಕ ಇದೆ, ಬುದ್ಧಿ ಇದೆ, ಇವೆಲ್ಲ ಆಯಿತು. ಅನಂತ ಪದ್ಮನಾಭ ಸ್ವಾಮಿ ಅವನಿಗೆ ವರ ಕೊಟ್ಟ ಹಾಗೆ ಏನಾಯಿತು, ಒಂದು ದಾರಿದ್ರ್ಯ ನಿವಾರಣೆ ಆಯಿತು, ವಿವೇಕ ಬಂತು, ಧರ್ಮದ ಮಾರ್ಗದಲ್ಲಿ ಇರ್ದ. ಕೊನೆಗೆ ಆತ ಮುಕ್ತಿಯನ್ನು ಪಡೆದ. ಇದೆಯಪ್ಪ ಕತೆ ಅಂಥೇಳಿ ಕೃಷ್ಣ ಪರಮಾತ್ಮ ಧರ್ಮರಾಯನಿಗೆ ಹೇಳಿದಾಗ, ಧರ್ಮರಾಯನ ಕೈ ಮುಗಿದು ತನ್ನ ಸಹೋದರರು, ತನ್ನ ಧರ್ಮಪತ್ನಿ ದ್ರೌಪದಿ ಜೊತೆಗೆ ಆತ ಕಾಡಿನಲ್ಲೇ ಇದ್ದರೂ ಸಹಿತ ಅನಂತ ಪದ್ಮನಾಭ ವ್ರತವನ್ನು ಆರಂಭ ಮಾಡಿದ. ಅದರ ಫಲವಾಗಿ ಮುಂದೆ ಕುರುಕ್ಷೇತ್ರ ಯುದ್ಧದಲ್ಲಿ ಏನಾಯಿತು, ಗೆಲುವಾಯಿತು. ಅದನ್ನು ಮುಂದುವರಿಸಿ ಉದ್ಯಾಪನೆ ಮಾಡಿದ್ರಂತೆ. ಮಕ್ಕಳೇ, ಯಾವುದೇ ವೃತ, ಪೂಜೆ, ಪುನಸ್ಕಾರಗಳ ಅರ್ಥ ಇದೆ. ಅದರಲ್ಲಿ ಜೊತೆಗೆ ನನಗೆ ಬಹಳ ಇಷ್ಟ ಆಗಿದ್ದು ಯಾವುದು ಅಂದರೆ, ಮರ ಏನಾಗಿತ್ತು, ಹಿಂದಿನ ಜನ್ಮದಲ್ಲಿ ವಿದ್ಯಾದಾನ ಮಾಡದ ಗುರು. ನಮ್ಮ ಹತ್ರ ವಿದ್ಯೆ ಇದೆ, ಜ್ಞಾನ ಇದೆ, ಅದನ್ನು ನಮ್ಮಲ್ಲೇ ಇಟ್ಕೊಂಡು ಸ್ವಾರ್ಥಿಗಳಾಗದೆ 4 ಜನಕ್ಕೆ ಹಂಚಬೇಕು. ಇದು ನೆನಪಿಟ್ಕೊಳ್ಳಿ. ಎರಡನೇದೇನು, ನನ್ನ ಹತ್ರ ಹಣ ಇದೆ, ನಾನು ಉಣಬೇಕು, 4 ಜನಕ್ಕೂ ಕೊಡಬೇಕು. ಇಲ್ಲಿ ಇದ್ದರೆ ಮುಂದಿನ ಜನ್ಮದಲ್ಲಿ ಹಸುವಾಗಿ ಹುಟ್ಟಿದ್ದು ತಿಂದ ಇದ್ದಂಗೆ ಒದ್ದಾಡಬೇಕಾಗುತ್ತೆ. ದಾನ ಮಾಡಬೇಕು, ಉಪಯೋಗವಾಗುವ ವಸ್ತುಗಳನ್ನು ದಾನ ಕೊಡಬೇಕು. ಬರಡು ನೆಲವನ್ನು ದಾನ ಕೊಟ್ಟು ಆಮೇಲೆ ಏನದ ಎತ್ತ ಹುಟ್ಟಿ ಏನು ತಿನ್ನಕ್ಕಾಗದೆ ಒದ್ದಾಡ್ದಿದ್ದಂಗೆ ಆಗಬಾರ್ದು. ಧರ್ಮ ಅಧರ್ಮ ಎರಡೂ ಇದೆ, ನಾವು ಧರ್ಮ ಮಾರ್ಗದಲ್ಲೇ ನಡಿಬೇಕು. ಇನ್ನು ಪರರನ್ನು ದೂಷಣೆ ಮಾಡೋದು ಯಾವತ್ತೂ ಒಳ್ಳೆಯದಲ್ಲ. ಇಲ್ಲೇನಾಗಿದೆ, ಕತ್ತೆಯ ಕಾಡಿನಾಗ ಅಲ್ದಂಗೆ ಆಗಬಾರ್ದು. ಆನೆ ಆಗಿರ್ಬೋದು, ಆದರೆ ಯಾವಾಗಲೂ ಸಹಿತ ಧರ್ಮ ಮಾರ್ಗದಲ್ಲಿ ನಡೆದೇ ಅಧರ್ಮದ ಹಾದಿಯಲ್ಲಿ ಹೋದವನು ಆನೆಯಾಗಿ ಹುಟ್ಟಿದ್ರು ಅಷ್ಟೇ, ಕತ್ತೆಯಾಗಿ ಹುಟ್ಟಿದ್ರು ಅಷ್ಟೇ. ನೆನಪಿಟ್ಕೊಳ್ಳಿ, ಯಾವುದೇ ಪೂಜೆ ಪುನಸ್ಕಾರ ಇವೆಲ್ಲ ಮಾಡೋದ್ರಿಂದ ಒಳ್ಳೆಯ ಹಾದಿಯಲ್ಲಿ ಹೋಗಬೇಕು ಅನ್ನೋದೇ ಆಗೋದು. ಅದರಿಂದ ಫಲವಾಗುತ್ತೆ. ನೀವೆಲ್ಲರೂ ಸಹಿತ ಅಭಿವೃದ್ಧಿ ಹೊಂದ್ತೀರಾ, ನಿಮಗೂ ಒಳ್ಳೆಯದಾಗತ್ತೆ, ಕುಟುಂಬಕ್ಕೆ ಒಳ್ಳೆಯದಾಗತ್ತೆ, ಊರಿಗೆ ದೇಶಕ್ಕೆ ಒಳ್ಳೆಯದಾಗತ್ತೆ, ಎಲ್ಲರಿಗೂ ಒಳ್ಳೆಯದಾಗಲಿ. ಅನಂತ ಪದ್ಮನಾಭ ವ್ರತವನ್ನು ಮಾಡೋದು ಯಾವಾಗ? ಪ್ರತಿ ವರ್ಷ ಭಾದ್ರಪದ ಮಾಸ, ಯಾವಾಗ? ಶುಕ್ಲ ಪಕ್ಷದ ಯಾವುದು ಚತುರ್ದಶಿ. ಮುಂದೆ ನೋಡಿ, ಈ ವರ್ಷ ಬರುತ್ತೆ, ಅದೇನು ಗೊತ್ತಾಗತ್ತೆ. ಎಲ್ಲಿ ಮಾಡ್ತಾರೋ ಅಲ್ಲಿ ನೋಡಿ ತಿಳ್ಕೊಳ್ಳಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.